ಪ್ರಕೃತಿ ಎಲ್ಲವನ್ನು ಕೊಟ್ಟಿದ್ದಾನೆ. ಆದರೆ ಈ ಎಲ್ಲವನ್ನು ಉಳಿಸಿಕೊಳ್ಳದೆ ಗಿಡ ಮರ ಕಡಿದರೆ ಹೇಗೆ ತಾನೇ ಮಳೆ ಬರುತ್ತೆ ಕಣಪ್ಪ. ಹೌದು ಅಜ್ಜಿ, ತಪ್ಪಾಗ್ತಿದೆ ನಿಜ. ಹಾಗಂತ ಈ ಸರ್ಕಾರ ರೈತರಿಗೆ ಏನು ಮಾಡಿದೆ ಹೇಳು? ಇಲ್ಲಿ ಬಿಡು ಕಣಪ್ಪ, ಮುಂದೆ ಒಂದು ದಿನ ಜಗತ್ತಿನ ರೈತರೇ ಅತಿ ಶ್ರೀಮಂತ ವ್ಯಕ್ತಿಗಳಾಗ್ತಾರೆ. ಧೈರ್ಯವಾಗಿರು. ಆಯ್ತು ಅಜ್ಜಿ. ಏನಾಯ್ತು ಬಾಯಿಲಿ? ಬಿಡಿಗಾರ, ನಾನು ನಮ್ಮಂತ ರೈತರು ಬದುಕುಳಿಯಬಾರದು. ಏನಾಯ್ತು ಹೇಳು? ಏನಿಲ್ಲ ಗೌಡ್ರೆ, ಬಿತ್ತನೆ ಮಾಡಲು ಬೀಜ ಗೊಬ್ಬರ ತರಲು ಬ್ಯಾಂಕಿನಿಂದ ಸಾಲ ಮಾಡಿ 5 ವರ್ಷ ಆಯ್ತು. ಸರಿಯಾಗಿ ಮಳೆ ಬರದೆ ಬೆಳೆ ಇಲ್ಲ. ಮತ್ತೆ ಬ್ಯಾಂಕಿನವರು 1 ತಿಂಗಳು ಸಮಯ ಕೊಟ್ಟಿದ್ದರು ಹಣವನ್ನು ಮರುಪಾವತಿಸಲು. ಆದರೆ ಈಗ 1 ತಿಂಗಳು ಆಯ್ತು. ಅವರು ಹೇಳಿದ ಹಾಗೆ ನನ್ನ ಜಮೀನನ್ನು ಹರಾಜು ಹಾಕಿದರೆ ನನಗೆ ಬದುಕಲು ಆಗುವುದಿಲ್ಲ ಗೌಡ್ರೆ, ಆಗುವುದಿಲ್ಲ. ದೇವಪ್ಪ, 10,000 ರೂಪಾಯಿ ಊರ್ಲ ಅನ್ಕೋತಾರೆ. ಭಾಳ ಚಿಂತೆ ಮಾಡಬೇಡ, ನಾನು 10,000 ರೂಪಾಯಿ ತುಂಬ ಹೋಗು. ನಿಮ್ಮ ಜನ್ಮಕ್ಕಿಷ್ಟು ರೈತ ಬೆಳೆದ ಅನ್ನ ತಿನ್ನಲು ರೈತ ಬೇಕು. ಅದೇ ರೈತರಿಗೆ ಸಮಸ್ಯೆ ಬಂದಾಗ ಯಾರು ಮುಂದೆ ಬರಲ್ಲ ಅಲ್ಲ ಕೊಡ್ರಿ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಈ ಜಗತ್ತಿನಲ್ಲಿ ಶಿಕ್ಷಕರು, ಪೊಲೀಸರು, ವಕೀಲರು, ಡಾಕ್ಟರ್, ಇಂಜಿನಿಯರ್ ಇಷ್ಟೇ ಅಲ್ಲ, ಇನ್ನು ಹಲವಾರು ಪ್ರಸಿದ್ಧ ವ್ಯಕ್ತಿಗಳು ಇಲ್ಲದೆ ಬದುಕಬಹುದು. ಆದರೆ ಒಬ್ಬ ರೈತಲ್ಲದೆ ಈಗ ಹೇಳಿದ್ನಲ್ಲ ಅವರೇಗೆ ನೀವು ಬದುಕಲು ಆಗೋದಿಲ್ಲ. ರೈತ ಇಲ್ಲದ ಮಣ್ಣು ದೇವರಿಲ್ಲದ ಗುಡಿ ಇದ್ದ ಹಾಗೆ. ರೈತ ಕಂಡರೆ ಕೈ ಮುಗಿ, ಕೈಲಾದರೆ ಚಪ್ಪಾಳೆ ಹೊಡಿ. ಧನ್ಯವಾದಗಳು. ಈ ದೇಶದ ಬೆನ್ನೆಲುಬು ರೈತ. ರೈತ ದುಡಿದರೆ ಮಾತ್ರ ನಾವೆಲ್ಲ ಅನ್ನ ತಿನ್ನಕ್ಕಾಗುತ್ತದೆ. ಇಲ್ಲದೆ ಬರ್ಲಿ ಜೋರಾದ ಚಪ್ಪಾಳೆ ಬರ್ಲಿ.